ಸ್ವಲ್ಪ ಸಮಾಧಾನ. ನೋ ಓಕೆ. ನಾ ಎಲ್ಲ ಮಾತಾಡಿದ್ಮ್ಯಾಗ ನೀವು ಓಕೆ ಅಂದ್ಬಿಟ್ರೆ ನಾನು ಕೂತ್ಬಿಡ್ತೀನಿ. ಕಾನೂನು ಸುವ್ಯವಸ್ಥೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು, ಎಲ್ಲರೂ ಕಳ್ಳರು ಅಂತ ಹೇಳಿ ನಾವು ಹೇಳಿಲ್ಲ. ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು 224 ಜನ ಕೂತೀವಲ್ಲ, ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ್ತದೆ. ನಾವು ಮಂತ್ಲಿ ಫಿಕ್ಸ್ ಮಾಡಿ PSI ಗಿಷ್ಟು, CPI ಗಿಷ್ಟು, ಬೆಂಗಳೂರು ಕಮಿಷನರ್ಗಿಷ್ಟು, DSP ಗಿಟ್ಟು, ಎಡಿಷನಲ್ SP ಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು MLAಗಳು ಕೂತ್ರೆ ಮತ್ತು ಇನ್ನೂ ಭಾಳ ಈಗ ಏನಾಗಿದೆ, 8 ತಿಂಗಳಿಗೆ ಟೆಂಡರ್ ಆಗ್ತವೆ. 8 ತಿಂಗಳಿಗೆ MLAಗಳು ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು 25 ಕೊಡ್ತೀನಿ ಅಂತ ತಾನೇ, ನೀ ಇರಬೇಕತ್ತೀವೋ ಇರಬೇಕಾದ್ರೆ 25 ತಂದು ಕೊಡು, ಹೋಗೋದಿತ್ತಂದ್ರೆ ಆ ಗಿರಕಿ ನಾ ತರ್ತೀನಿ. ಅದಕ್ಕಿಂತ ಮತ್ತು ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ 15 ಕೊಡ್ತಾನೆ, ಮತ್ತೊಬ್ಬ ಬಂದು 20 ಕೊಟ್ಕೊಳ್ಳೇನೆ 15 ಒಳಗೆ 20 ಒಳಗೆ ಮತ್ತೊಬ್ಬ 25 ಕೊಟ್ರೆ ಅವ್ನು ತೊಗೊಂಡು ಬರ್ತಾರೆ. ಸಮಸ್ಯೆ ಆದ್ರೆ ಅದನ್ನ ಹೇಳುದು ಕೇಳ್ರಿ ಅಧ್ಯಕ್ಷರೇ, ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ. 24 ಗಂಟೆ ಮಾತಾಡಿ 5 ನಿಮಿಷ 10 ನಿಮಿಷ ಮುಗಿಸಿ. ಯಾಕಂದ್ರೆ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆ ಅಧಿಕಾರಿಗಳದ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡ್ಕೊಂಡಿದೆ. ಶಾಸಕರ ಹಸ್ತಕ್ಷೇಪ ಇರಲಾರ್ದನೆ ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಇವತ್ತು ನೋಡಿ ಅಧ್ಯಕ್ಷರು, ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೈತೆ ಏನಾದ್ರು ಪೊಲೀಸ್ ಇಲಾಖೆ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು, ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ. ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಬೇಕಾದ್ರೆ 50 ಕೋಟಿ ಕೊಟ್ಟ, ಅವ್ನು 100 ಕೋಟಿ ಮಾಡಲೇಬೇಕಲ್ಲ. ಬಿಜಾಪುರ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು 25 ಲಕ್ಷ ಕೊಟ್ಟಂದರೆ ಅವನು 1 ಕೋಟಿ ರೂಪಾಯಿ ಮಾಡಲೇಬೇಕು. ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ. ಮತ್ತು ಈ ಅಧಿಕಾರಿಗಳು ಇಲ್ಲಪ್ಪ ಇಟ್ಕೊಟ್ಟು ಬಂದೆ ನಾ MLAಗೆ, ನಾ ಹಣ ತೆಗಿಬೇಕಲ್ಲ ಅನ್ನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಕಾರಿ. ಬಿ ರಿಪೋರ್ಟ್ ಸಲ್ಲಿಸಲು 1,25,000 ರೂಪಾಯಿ ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ PSI ಏನು ಸೋ ಅಂಡ್ ಸೋ ಅಂತ ಹೇಳ್ತಾರೆ. ಜಡ್ಜ್ ಏನು ನ್ಯಾಯಾಧೀಶರು ಹೇಳ್ತಾರೆ, ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಅಧ್ಯಕ್ಷರೇ, ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲ. ಅನೇಕ ಶಾಸಕರು ಮಾತಾಡಿದ್ರು, ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು. ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರು ಕರೀದಿಲ್ಲ, ಮೂಲೆಗುಂಪೆ ಅವರು. ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುವುದಿಲ್ಲ. ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ ಆದ್ಮೇಲೆ ಇನ್ನೇನೂ ಆಗುವುದಿಲ್ಲ ಅಂದಾಗ ಆ ಅಧಿಕಾರಿನ ಓದಿ ಕೊಡ್ತಾರೆ. ಮತ್ತು ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡೋದು, ಪ್ರಮೋಷನ್ ಮಾಡೋದಿಲ್ಲ. ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ. ಈ ರೀತಿ ಇರುವಾಗ ಅಧ್ಯಕ್ಷರೇ, ನಾನು ಗೃಹ ಮಂತ್ರಿಗಳು 2.5 ವರ್ಷ ಆಯ್ತು ಅಧಿಕಾರ ತಗೊಂಡು. ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ನಿಸ್ಸಹಾಯಕರಾಗಿ ಬಿಡ್ತಾರೆ. ಬೆಳಗಾವಿಯಲ್ಲಿ ಸಿಟಿ ರೋಗಿ ಪ್ರಕರಣ ಆಯಿತು. ಅವಾಗ ಗೃಹ ಮಂತ್ರಿಗಳು ಹೇಳಿದ್ರು, ಏನು ನನಗೆ ಗೊತ್ತೇ ಇಲ್ಲ, ಅವರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ. ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ, ಒಬ್ಬ ಕಮಿಷನರ್ ಇದ್ದರು, ಏನೋ ಹೆಸರಿದೆ, ನಾವು ಹೋಗಿದ್ವಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಮಿಂಟಿಗೆ ಯಾವುದೋ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು, ಗೃಹ ಮಂತ್ರಿಗಳದಲ್ಲ ಪಾಪ. ಆ ಮಂತ್ರಿ ಡೈರೆಕ್ಷನ್ ಮೇಲೆ ಆ ಕಮಿಷನರ್ ಕೆಲಸ ಮಾಡ್ಲಕತ್ತಿದ್ದ. ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್, ಒಳ್ಳೆ ಪೋಸ್ಟಿಂಗ್. ಈಗ ನನ್ನ ಮೇಲೆ 79 ಕೇಸ್ ಹಾಕಿದ್ದಾರೆ ಪೊಲೀಸರು, ಸ್ವಯಂ ಪ್ರೇರಿತ. ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಇಲ್ಲ ಅಧ್ಯಕ್ಷರೇ. ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು,
ಮತ್ತು ಪ್ರೆಷರ್ ನನ್ನ ಸಲುವಾಗಿನ ಸ್ಪೆಷಲ್ ವಕೀಲ್ ನೇಮಿಸಿದ್ದಾರೆ. ಅದಕ್ಕೆ ಯಾವುದಕ್ಕೂ ನಾ ಏನು ಕೇರ್ ಮಾಡೋದಿಲ್ಲ. ನ್ಯಾಯಾಲಯ ವ್ಯವಸ್ಥೆ ಇದೆ. ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು, ನೀವು 2.5 ವರ್ಷ ಆಯಿತು. ನಿಮ್ಮ 2.5 ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ. ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು, ಭ್ರಷ್ಟಾಚಾರ ಕಡಿಮೆ ಆಗಿದೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ. ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ. ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರ ಹಸ್ತಕ್ಷೇಪ ಇದೆ. ಅವರೇ ಟ್ರಕ್ಗಳು, ಟ್ಯಾಂಕರ್, ಏನು ಲಾರಿಗಳು ಮಾಡ್ಕೊಂಡು ಇವತ್ತು ಹೊಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ದಲ್ಲಿ ಅವ್ರದೇ ಬಂಡವಾಳ ಇದೆ. ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಪಾಪ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇ ನೀವು ಒಳ್ಳೆ ಆಡಳಿತ ಕೊಡ್ತೀವಿ ಅನ್ನೋಂಥದ್ದು ಇದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಧ್ಯಕ್ಷರಾದ ಕೇಳ್ತೀನಿ, ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡಿಬಿಟ್ರೆ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಬರಲಾರಂತ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಈಗ ಈ ಸರ್ಕಾರ ಯಾವುದೇ ಮಾನ ಮರ್ಯಾದೆ ನಾನು ಎರಡೇ ನಿಮಿಷ ತೆಗೆದುಕೊಳ್ತೇನೆ. ಆಯ್ತು, 2 ನಿಮಿಷ. ಅದು ಕೊಡದೆ ಹೇಗೆ ಅಲ್ಲಿ 3 ಗಂಟೆ ಇರ್ತಿ ಆದ್ರೆ ಆಗ್ತದ. ಅವ್ರು ಮಾತಾಡೋದಕ್ಕೂ 2 ನಿಮಿಷ ಮಾತಾಡ್ತಾನೆ ಅಷ್ಟೇ. ಅಧ್ಯಕ್ಷರೇ, ಬರೀ ಪೊಲೀಸ್ ಇಲಾಖೆ ಬಗ್ಗೆ ತಪ್ಪು ಮಾಡಿದ್ದೀರಿ, ಡ್ರಗ್ಸು, ಗಾಂಜಾ, ಅದು ಎಲ್ಲ ಕೇಳ್ತಾ ಇದೀವಿ. ಅವ್ರ ಸಾಧನೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಓಕೆ, ಉದಾಹರಣೆಗೆ ಮೊನ್ನೆ ಫ್ಲೈಓವರ್ ಮೇಲೆ ಒಂದು ಡಕಾಯಿತಿ ಆಯ್ತು. ಬಹುಶಃ ನಾವು ಇಂಗ್ಲಿಷ್ ಫಿಲಮಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಅವ್ರನ್ನ ಫಾಲೋ ಮಾಡಿ ಹಿಡ್ಕೊಂಬಂದು ರಿಕವರಿ ಮಾಡಿ ಅವ್ರಿಗೇನು ಬ್ಯಾಂಕ್ ಮೋಸ ಮಾಡಿದ್ರೆ ಅದನ್ನ ಮಾಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕ ಪೊಲೀಸ್ ಗ್ರೇಟ್. ಏನಪ್ಪ ಒಳ್ಳೇದು ಹೇಳ್ತಾರೆ. ಕಂಟಿನ್ಯೂ ಮಾಡಿ ಬೇಗ. ಇಷ್ಟು ಒಳ್ಳೆ ಅಧಿಕಾರಿಗಳು ಬಹುಶಃ ನಮ್ಮ ಒಳ್ಳೆ ನಾವು ಚಪ್ಪಾಳೆ ಹೊಡೆದಿದ್ದು. ಅದೇ ರೀತಿ ಕೋರ್ಟ್ನಲ್ಲಿ ಬೇಲ್ ಮೂವ್ ಮಾಡಿರ್ತಾರೆ. ಕೋರ್ಟಲ್ಲಿ ಇನ್ನೂ ಬೇಲ್ ರಿಜೆಕ್ಟ್ ಆಗಿಲ್ಲ, ಬೇಲ್ ಅಕ್ಸೆಪ್ಟ್ ಆಗಿಲ್ಲ. ಆವಾಗಲೇ ಮನೆ ಸುತ್ತಲೂ ಪೊಲೀಸರು ಕವರ್ ಮಾಡಿಬಿಡ್ತಾರೆ. ಯಾತಕ್ಕೆ ಅಂದ್ರೆ ಎಲ್ಲಿ ಆಸಾಮಿ ಓಡೋಗ್ಬಿಡ್ತಾರ ಅಂತ. ಅದು ಬೇರೆ ಯಾರು ಅಲ್ಲ ಸಭಾಧ್ಯಕ್ಷರೇ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮಗನ್ನ ಅರೆಸ್ಟ್ ಮಾಡಕ್ಕೆ. ಅಂದ್ರೆ ರೇವಣ್ಣ ಪ್ರತಿಯೊಂದು ಕೂತ್ಕೊಳ್ಳಿ. ಪ್ರತಿಯೊಂದು ರಾಜಕೀಯ ಮಾತಾಡೋದು ಸೀರಿಯಸ್ ಆಗಿರಿ. ನಾನು ಸೀರಿಯಸ್ ಆಗಿ ಅವಕಾಶ ಕೊಟ್ರೆ ಬೆಲ್ಲದವ್ರು ಮಾತಾಡಿ. ಆಯ್ತು ಮುನಿರತ್ನ ಪ್ಲೀಸ್ ಕೇಳಿ. ಇಷ್ಟು ಒಳ್ಳೆ ಮಾತಾಡಿದ್ರು ಕೇಳಲ್ವಲ್ಲ ನೀವು. ಆಯ್ತು, ಪೊಲೀಸ್ ಬಗ್ಗೆ ಒಳ್ಳೆ ಮಾತಾಡಿದ್ರು ಆಯ್ತು ಮುನಿರತ್ನ ಅವರೇ, ಅದೇ ರೀತಿ ಆಯ್ತು. ಅದು ಬಿಟ್ಟು ಬಿಡಿ, ಬೇರೆ ಬೇರೆ ಸಾಕಿನ್ನು ಬಿಡು. ಕೇಳಿ ಸಭಾಧ್ಯಕ್ಷ, ಇವಾಗ ಟೈಮಲ್ಲಿ ಎತ್ತಾಳವ್ರು ಒಂದು ಮಾತು ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಟೇಬಲ್ಗಳ ಬಗ್ಗೆ ಮಾತಾಡೋದು ಬೇಗ ಫಿನಿಶ್ ಮಾಡಿ. ಹೇಳಿ, ಟೇಬಲ್ಗಳ ಬಗ್ಗೆ ಮಾತಾಡೋದು. ಆಯ್ತು. ಪೊಲೀಸ್ ಇಲಾಖೆನಲ್ಲಿ ಈ ಕೈ ಶುದ್ಧವಾಗಿದ್ರೆ ಪೊಲೀಸ್ ಇಲಾಖೆ ಶುದ್ಧವಾಗಿರುತ್ತೆ. ಆಯ್ತು. ಈ ಕೈ ಗಲೀಜ್ ಮಾಡ್ಕೊಂಡ್ರೆ ಪೊಲೀಸ್ ಇಲಾಖೆ ಗಲೀಜ್ ಆಗತ್ತೆ. ಪೊಲೀಸ್ ಇಲಾಖೆ ಗಲೀಜ್ ಪೊಲೀಸ್ ಇಲಾಖೆ ಚೇರ್ ಮೇಲೆ ಕೈ ಇಟ್ರೆ ನೋಡಿ ಭ್ರಷ್ಟಾಚಾರ ಎಲ್ಲಿಂದ ಆಗತ್ತೆ? ಪಬ್ಗಳು ಮಾನ್ಯ ಅಧ್ಯಕ್ಷರೇ, ಆಗತ್ತೆ, ವಿರೋಧ ಪಕ್ಷದ ನಾಯಕರು ದಂಧೆಗಳು ಸ್ಟಾರ್ಟ್ ಆಗುತ್ತೆ. ಉಳಿದ ನಾಯಕರೆಲ್ಲ ಬಹಳ ಸುದೀರ್ಘವಾಗಿ ಈ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡಿದ್ದಾರೆ. ನಾನು ನಮ್ಮ ಗೃಹ ಮಂತ್ರಿಗಳ